ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ಲಾದ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಎಲ್ಲರಿಗೂ ನನ್ನ UK ವಿನಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ರಾಯರ ಅನುಗ್ರಹ ಇರಬೇಕಂತೆ. ರಾಯರ ಅನುಗ್ರಹ ನಮ್ಮ ಮೇಲೆ ಕೂಡಿ ಬಂದಂತಿದೆ. ಅದಕ್ಕಾಗಿ ನಾವು ಮಂತ್ರಾಲಯಕ್ಕೆ ಹೊರಟೆವು. ನಾನು 6 ವರ್ಷಗಳ ನಂತರ ಮಂತ್ರಾಲಯಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ನನಗೆ ಎಲ್ಲವೂ ಹೊಸದರಂತೆಯೇ ಕಾಣಿಸುತ್ತಿದೆ. ಒಂಟಿ ಮ್ಯಾಗ ಕುಂಡಿರ್ತೇನ ಅಲ್ಲ ಅಲ್ಲಿ ಒಂಟಿಗ ಅಲ್ಲಿ ನೋಡಿ ಒಂಟಿ ಹೆಂಗದ ಅಲ್ಲಿ ಮ್ಯಾಗ ಕುಂಡಿರ್ತಿ ಯಾಕ ಒಂಟಿ ಮ್ಯಾಗ ಕುಂಡ್ರ ಅಲ್ಲಿ ಏನವ ಒಂಟಿ ಹಾ ಒಂಟಿ ಹೆಂಗದಾವ ಮಸಾಲೆ ಒಂಟಿ ಅದ್ರ ಮ್ಯಾಗ ಕುಂಡಿರ್ತೇನ ಯಾಕೆ ಅದ್ರ ಮ್ಯಾಗ ಕುಂದ್ರು ಬಾ ಯಾಕ ಯಾಕ ಹಿಡಿತೈತಿ ಕಡಿಯಾಗಿಲ್ಲ ಶಾನೆ ಐತದ ಒಂಟಿ ಕುಂಡ್ರಲ್ಲೇ ಕುಂದ್ರ ಏನಾಗಲ್ಲ ಏನಾಗಲ್ಲದ ಬಾ ಬೇಡ ಬೇಡ ಆದ್ರೂ ಒಂದ್ಸಲ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಾನು ಮತ್ತು ನನ್ನ ಅಳಿಯ ದರ್ಶನ ಮಾಡಲೆಂದು ರಾಯರ ಸನ್ನಿಧಾನಕ್ಕೆ ಹೊರಟೆವು. ರಾಯರು ಮಾತು ಕೊಟ್ಟಂತೆ 700 ವರ್ಷಗಳ ಕಾಲ ಜೀವಂತವಾಗಿದ್ದು ತಮ್ಮ ಬಳಿ ಬರುವ ಭಕ್ತಾದಿಗಳ ಕಷ್ಟವನ್ನು ದೂರ ಮಾಡುತ್ತೇನೆಂದು ರಾಯರು ಇಂದಿಗೂ ಕೂಡ ನಮ್ಮ ಜೊತೆಯಲ್ಲಿಯೇ ಜೀವಂತವಾಗಿದ್ದಾರೆ. ರಾಯರ ದರ್ಶನವನ್ನು ಮಾಡುವಷ್ಟರಲ್ಲೇ ಊಟದ ಸಮಯವೂ ಆಗಿತ್ತು. ಮಂತ್ರಾಲಯದಲ್ಲಿ ಪ್ರತಿದಿನ ಭಕ್ತಾದಿಗಳಿಗಾಗಿ ಅನ್ನ ಸಂತರ್ಪಣೆಯೂ ಇರುತ್ತದೆ. ರಾಯರ ಪ್ರಸಾದವನ್ನು ಸೇವಿಸಲು ಹೋದೆವು. ಅಮೃತ ಸಮನಾದ ಶ್ರೀ ರಾಯರ ಪ್ರಸಾದವು ತುಂಬಾ ರುಚಿಯಾಗಿತ್ತು. ಮನದಾಳದ ಊಟ ಆದ ನಂತರ ಶ್ರೀ ರಾಯರ ಮಠದ ಆವರಣವನ್ನು ನೋಡಿಕೊಂಡು ಮುಂದಕ್ಕೆ ಹೋದೆವು. ಮಂತ್ರಾಲಯದಿಂದ ಬಂದಿದ್ದೇ ಸೀದಾ ಅಭಯ ಆಂಜನೇಯನ ದೇವಸ್ಥಾನಕ್ಕೆ. ಇದು ಸುಮಾರು 32 ಅಡಿ ಎತ್ತರವಿದೆ. ಈ ಮೂರ್ತಿಯನ್ನು ಮೈಸೂರಿನ ಅಶೋಕ ಗುಡಿಗಾರ್ ಎಂಬವನು ಕೆತ್ತಿದ್ದಾನೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಅಲ್ಲಿಂದ ಬಂದಿದ್ದೆ ಬಿಚ್ಚಾಲೆ. ಬಿಚ್ಚಾಲೆಯು ಶ್ರೀ ರಾಘವೇಂದ್ರ ಸ್ವಾಮಿಗಳ ತಪೋಭೂಮಿಯಾಗಿದೆ. ಏನ್ ಅಡ್ಡಾಡ್ ಬರ್ತಾರೋ ಮರಿ. ಈ ದೇವಿ ದರ್ಶನ ಮುಗಿಸಿನ ಕೇಸ್ ಹೊರಗಡೆ ಬಂದ್ರಿ. ಈಗೇನು ನೋಡಕತ್ತಿಲ್ಲ ಗುಡಿ. ಈ ಗುಡಿ ಮೊದಲು ಹೆಂಗಿತ್ತು ಅನ್ನೋದು ನೋಡ್ರಿ. ಬರೀ ಒಂದು ಗಿಡದ ತಳಗ ಕಂಬಗಳ ಮಧ್ಯೆ ಕೂತಿದ್ರಿ. ಗುಡಿಯ ಒಳಗಡೆ ಸುತ್ತ ಹಾಕೋ ಮುಂದೆ ಗೋಡೆಯ ಮೇಲೆ ವಿವಿಧ ದೇವತೆಗಳ ಕೆತ್ತನೆಯನ್ನು ಮಾಡಿದ್ದಾರೆ. ಇವುಗಳು ನೋಡುಗರರನ್ನು ಆಕರ್ಷಿಸುತ್ತದೆ. ಬಿಚ್ಚಾಲೆಯಲ್ಲಿ
ದೇವಸ್ಥಾನದ ಪಕ್ಕದಲ್ಲಿಯೇ ತುಂಗಭದ್ರಾ ನದಿಯು ಶಾಂತ ರೀತಿಯಿಂದ ಹರಿಯುತ್ತದೆ. ಇವಾಗ ನಿಮಗೆ ರಾಘವೇಂದ್ರ ಸ್ವಾಮಿಗಳು ಜಪ ಮಾಡುತ್ತಿರುವಂಥ ಕಟ್ಟೆಯನ್ನು ತೋರಿಸ್ತೀನಿ ಬರ್ರಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದರು. ಇದನ್ನು ಕೇಳಿ ಶಿವಲಿಂಗವನ್ನು ನೋಡಿಕೊಂಡು ಮುಂದೆ ಹೋದೆವು. ಇದೇ ನೋಡಿ ರಾಘವೇಂದ್ರ ಸ್ವಾಮಿಗಳು ಜಪ ಮಾಡುತ್ತಿರುವಂಥ ಕಟ್ಟೆ. ಇಲ್ಲಿಯೂ ಕೂಡ ಮಧ್ಯಾಹ್ನದ ಊಟವನ್ನು ಮಾಡಿಸಿದ್ದರು. ಅದನ್ನು ಸೇವಿಸಿ ಅಪ್ಪಣ್ಣಾಚಾರ್ಯರವರ ಮನೆಗೆ ಹೋದೆವು. ಅಲ್ಲಿಂದ ಬಂದಿದ್ದೆ ಶ್ರೀ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ. ರಾಯರು ಮಂತ್ರಾಲಯಕ್ಕೆ ಹೊರಡುವ ಮುನ್ನ 12 ವರ್ಷಗಳ ಕಾಲ ಈ ಕ್ಷೇತ್ರದ ಗುಹೆಯಲ್ಲಿ ತಪಸ್ಸನ್ನು ಮಾಡಿದ್ದರು. ರಾಯರು ತಪಸ್ಸು ಮಾಡುವಾಗ ಆಂಜನೇಯ ಸ್ವಾಮಿ 5 ಮುಖಗಳನ್ನು ಹೊಂದಿರುವ ಪಂಚಮುಖಿಯಾಗಿ ರಾಯರಿಗೆ ದರ್ಶನವನ್ನು ನೀಡುತ್ತಾರೆ. ಆಗ ತಾವು ತಪಸ್ಸು ಮಾಡುತ್ತಿರುವ ಬಂಡೆಯ ಮೇಲೆ ಪಂಚಮುಖಿ ಆಂಜನೇಯ ಚಿತ್ರ ಬರೆಯುತ್ತಾರೆ. ಆದ್ದರಿಂದ ಈ ಕ್ಷೇತ್ರವು ಪಂಚಮುಖಿ ಆಂಜನೇಯ ಕ್ಷೇತ್ರವಾಗಿದೆ. ಶ್ರೀ ಪಂಚಮುಖಿ ದೇವಸ್ಥಾನದಿಂದ ಬಂದಿದ್ದೆ ಶ್ರೀ ಸದ್ಗುರು ಆರೂಢ ಜ್ಯೋತಿ ಶಾಂತಾಶ್ರಮಕ್ಕೆ. ಇಲ್ಲಿಗೆ ಬಂದು ಶಿವಪ್ಪನ ದರ್ಶನವನ್ನು ಮಾಡಿ ಪೂಜೆಯನ್ನು ಮಾಡಿಸಿದೆವು. ಇಲ್ಲಿ ಅಷ್ಟು ಲಿಂಗಗಳು 109 ಲಿಂಗಗಳಿವೆ. ಇವೆಲ್ಲವನ್ನು ನೋಡುವಷ್ಟರಲ್ಲಿ ಸಂಜೆಯಾಗಿತ್ತು. ಇನ್ನೂ ಕೆಲವು ಸ್ಥಳಗಳು ಬಾಕಿಯಾಗಿಯೇ ಉಳಿದವು. ಇವೆಲ್ಲವನ್ನು ನೋಡಿಕೊಂಡು ಈಗ ನಾವು ಊರಿಗೆ ಹೊರಡುವ ಸಮಯವಾಗಿದೆ. ಊರಿಗೆ ಹೊರಡುವಷ್ಟರಲ್ಲಿ ಕತ್ತಲಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.